ಸಂಭ್ರಮದಿಂದ ಮಾಡ್ತಕ್ಕಂಥದ್ದಕ್ಕೆ ನಾನು ಈಗಾಗಲೇ ರವಿಕುಮಾರ್ ಅವ್ರ ಜೊತೆ ಮಾತನಾಡಿದ್ದೀನಿ. ಬಹುಶಃ ರವಿಕುಮಾರ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತೆ. ಕಾರಣ, ಈ ಯೂನಿವರ್ಸಿಟಿ ಭಾಳ ಗೊಂದಲದಲ್ಲೇ ಪ್ರಾರಂಭ ಆಯಿತು. ಒಂದು ಕಡೆ ಯೂನಿವರ್ಸಿಟಿ ಮುಂದುವರಿಬೇಕು ಅಂತ, ಮತ್ತೊಂದು ಕಡೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಒಂದು ಸ್ಥಾನ ಇದೆ ಇಡೀ ಪ್ರಪಂಚದಲ್ಲಿ, ರಾಜ್ಯದಲ್ಲಿ. ಮೈಸೂರು ವಿಶ್ವವಿದ್ಯಾನಿಲಯದ ಸರ್ಟಿಫಿಕೇಟ್ ಅಂದರೆ ಎಲ್ಲ ಕಡೆ ಮಾನ್ಯತೆ ಇದೆ. ನಮಗೆ ಮೈಸೂರು ವಿಶ್ವವಿದ್ಯಾನಿಲಯ ಸರ್ಟಿಫಿಕೇಟೇ ಬೇಕು ಅನ್ನೋ ಕೂಗು ಭಾಳ ದಿವಸದಿಂದ ಹಾಗೆ ಇನ್ನೂ ನಿರಂತರವಾಗಿದೆ. ಇದರ ಮಧ್ಯದಲ್ಲಿ ಸರ್ಕಾರ ಒಂದು ಕಮಿಟಿ ಮಾಡಿ ಯಾವುದನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಬ್ ಕಮಿಟಿಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ರವಿಕುಮಾರ್ ಅವರು ನನ್ನ ಜೊತೆ ಬಂದು ಭಾಳಷ್ಟು ಗಲಾಟೆ ಮಾಡಿ, ಈಗ ಸದ್ಯಕ್ಕೆ ಬೇಡ, ಇದು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಬೇಡ ಅಂದರೆ ವಾಪಸ್ ತಗೊಳ್ಳಿ, ಬೇಕು ಅಂದರೆ ಮುಂದುವರಿಸಿ, ಈಗ ಸದ್ಯಕ್ಕೆ ಮಂಡ್ಯದಲ್ಲಿ ಇರಬೇಕು ಅನ್ನೋದನ್ನು ನನಗೆ ಒತ್ತಡವನ್ನು ಹೇರಿದ್ರು. ಆ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಅದನ್ನು ಹಾಗೆ ನಿಲ್ಲಿಸಿದ್ದೀವಿ. ಬಹುಶಃ ನನಗೆ ಒಂದು ಆಸೆ ಇದೆ. ಈ ದೇಶ ಸ್ವತಂತ್ರ ಬಂದು 80 ವರ್ಷ ಆಗಿದೆ. ನೋಡಿ, ನಿಮ್ಮೆಲ್ಲರ ಭವಿಷ್ಯ ಇದೆ. ಇಲ್ಲಿ ಕೂತಿರ್ತಕ್ಕಂಥ 3 ಜನ IAS IPS ಅಧಿಕಾರಿಗಳಿದ್ದಾರೆ. ನಾನು ಮಂತ್ರಿ ಇದ್ದೀನಿ, ಶಾಸಕರಿದ್ದಾರೆ. ನಾವೆಲ್ಲ ನಿಮ್ಮಂಗೆ ಹಳ್ಳಿಯಿಂದ, ರೈತರ ಮನೆಯಿಂದ ಬಂದಿರತಕ್ಕಂಥವ್ರು. ಇವತ್ತು ಕುಮಾರು ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಹಾಸನ ಜಿಲ್ಲೆಯಿಂದ ಬಂದು ಇವತ್ತು IAS ಪದವಿ ತಗೊಂಡು ನಿಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಡಳಿತವನ್ನು ಮಾಡ್ತಾಯಿದ್ರು. ಅದೇ ರೀತಿ ನಮ್ಮ ನಂದಿನಿಯವರು ಕೋಲಾರ ಒಬ್ಬ ಟೀಚರ್ ಮಗಳಾಗಿ ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಬಂದು ಇಡೀ ರಾಷ್ಟ್ರದ UPSC ಎಕ್ಸಾಮಿನಲ್ಲಿ ಅವರ ತೇರ್ಗಡೆ ಆದಂಥ ಸಂದರ್ಭದಲ್ಲಿ ಇಡೀ ರಾಷ್ಟ್ರದ ನಂಬರ್ 1 ಗ್ರೇಡ್, ಮೊದಲನೆಯ ಒಂದು ಗ್ರೇಡನ್ನು ಪಡೆದು IAS ಅಧಿಕಾರಿಯಾಗಿ ಇವತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಾಡಿದ್ದಾರೆ. ಹಾಗೆ ನೆಲಮಂಗಲದಿಂದ ಅವರೂ ಸಹ ರೈತ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಂಥ ಒಂದು ಶೋಭಾ ರಾಣಿಯರು ಸಹ ಇವತ್ತು IPS ಪದವಿಯನ್ನು ಪಡೆದು ಇಲ್ಲಿ ನಿಮ್ಮ ಮುಂದೆ ನಿಂತಾರೆ. ನೀವು ರಾಜಕಾರಣಿ ಆಗ್ತಿರೋ, ಪ್ರಿನ್ಸಿಪಾಲ್ರಾಗ್ತಿರೋ, IPS ಆಗ್ತಿರೋ, IAS ಆಗ್ತಿರೋ, MLA ಆಗ್ತಿರೋ, ಸೈನ್ಸಿಸ್ಟ್ ಆಗ್ತಿರೋ, ಎಲ್ಲ ನಿಮ್ಮ ಕೈಲಿದೆ. ನೀವು ಉದಾಸೀನ ಮಾಡಿದ್ರೆ ನಿಮ್ಮ ಭವಿಷ್ಯ ನೀವೇ ಹುಡುಕಬೇಕಾಗತ್ತೆ. ಇಲ್ಲ ಗಂಭೀರವಾಗಿ ತಗೊಂಡ್ರೆ ಈ ರಾಜ್ಯದ ಒಂದು ಪ್ರಥಮ ಪ್ರಜೆಯಾಗಿ ಹೊರಹೊಮ್ಮಲಿಕ್ಕೆ ಅವಕಾಶ ಇದೆ. ನಿಮಗೆ ನಾವು ಏನೆಲ್ಲ ನಿಮಗೆ ಅವಶ್ಯಕತೆ ಇದೆಯೋ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿರ್ಬೋದು, ಮುಂದಿನ ಹೆಜ್ಜೆ ಇರ್ಬೋದು, ಅದು ಕ್ರೀಡೆಯಲ್ಲಿರ್ಬೋದು, ಓದಿನಲ್ಲಿರ್ಬೋದು, ಜ್ಞಾನ ಬೆಳೆಸ್ಕೊಳ್ತಕ್ಕಂಥದ್ದಿರ್ಬೋದು, ಸಂಸ್ಕಾರ ಪಡೆಯೋದಂಥದ್ದಿರ್ಬೋದು, ಎಲ್ಲ ವಿಚಾರದಲ್ಲೂ ಸಹ ನೀವು ಈ ಒಂದು ವಯೋಮಿತಿ ಏನಿದೆ, PVC ಮತ್ತು ಡಿಗ್ರಿ ಏನಿದೆ, ಈ ಸಂದರ್ಭದಲ್ಲಿ ನಿಮಗೆ ಏನೆಲ್ಲ ಒಂದು ಹಂತವನ್ನು ಮುಟ್ಲಿಕ್ಕೆ ನಿಮಗೆ ಅವಕಾಶಗಳಿದೆ. ಅದು ಗರ್ಲ್ಸ್ ಇರ್ಬೋದು, ಬಾಯ್ಸ್ ಇರ್ಬೋದು, ಇಬ್ಬರಿಗೂ ಅವಕಾಶ ಇದೆ. ಮೊನ್ನೆ ತಾನೇ ನಿಮಗೆ ಒಬ್ಬರು ಬಹುಶಃ ನಮ್ಮ ಕರಡಳ್ಳಿಯ ಒಬ್ಬ ಅಪ್ಟ ರೈತರ ಕುಟುಂಬ, ನಮ್ಮ ನಾಗೇಶ್ ಅಂತೇಳಿ ನೌಕರ ಸಂಘದ ಅಧ್ಯಕ್ಷರಿದ್ದಾರೆ, ಅವರ ಅಣ್ಣನ ಮಗ, ಅವರು ಬಹುಶಃ IAS ಆಗ್ತಾ ಇದೆಯಾ, ಅವನಿಗೆ IPS ಮೊನ್ನೆ 3ನೇ ಹಂತ ಅಟೆಂಪ್ಟ್ ಮಾಡಿ IPS ಪಡೆದಿದ್ದಾನೆ, ಧನಂಜಯ ಅಂತೇಳಿ. ಮತ್ತೊಬ್ಬ KRಪೇಟೆನಲ್ಲಿ ಅವನ ಹೆಸರು ಮರ್ತೋಯ್ತು, ಮುತ್ತುರಾಜ್ ಅಂತೇಳಿ. ಅವನು ಇವತ್ತು IRS ಪಡೆದಿದ್ದಾನೆ. ಮತ್ತೊಂದು ಅಟೆಂಪ್ಟನ್ನು ತಗೋತೀನಿ ಅಂತ. ಮೊದಲೆಲ್ಲ ನಾರ್ತ್ಗೆ ಹೆಚ್ಚು IAS IPS IRS ಸಿಗ್ತಿತ್ತು, ನಮ್ಮ ರಾಜ್ಯಕ್ಕೆ ಕಡಿಮೆ ಸಿಗ್ತಿತ್ತು. ಈ KS ಕೋಲಾರಕ್ಕೆ ಸೀಮಿತ ಆಗಿಬಿಟ್ಟಿತ್ತು.
KS ಅಂದರೆ ಕೋಲಾರಕ್ಕೆ ಅಂತ. ಇವತ್ತು IAS KS ಮಂಡ್ಯದಲ್ಲೂ ಸಹ ತಗೋಬಹುದು ಅನ್ನೋ ಒಂದು ಅನೇಕ ನಿರ್ದೇಶನಗಳು ನಿಮ್ಮ ಮುಂದೆ ಇದೆ. ಮೊನ್ನೆ ನೋಡಿದಿರ್ಬೋದು, ಇವತ್ತು ಜಿಲ್ಲಾ ಆಡಳಿತಕ್ಕೆ ಅದು CO DC ನಮ್ಮ SP ಇರ್ಬೋದು, ನಮ್ಮ ಶಿಕ್ಷಣ ಇಲಾಖೆಯ DDPI ಎಲ್ಲ ಅಧಿಕಾರಿಗಳಿಗೆ, ವಿದ್ಯಾರ್ಥಿಗಳಿಗೆ, ಅವರ ಪೋಷಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿದ್ದೀನಿ. 97.4 ಇತಿಹಾಸದಲ್ಲಿ ಮೊದಲನೇ ಬಾರಿಗೆ SSLC 5ನೇ ಸ್ಥಾನವನ್ನು ಇವತ್ತು ನಮ್ಮ ಮಂಡ್ಯ ಪಡೆದಿದೆ. 5ನೇ ಸ್ಥಾನವನ್ನು ನಮ್ಮ ಮಂಡ್ಯ ಪಡೆದಿದೆ. ಇವತ್ತು ಯಾವ ಥರ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಹಾಸನ ನಂತರ ಇವತ್ತು ಮಂಡ್ಯ. ಈ ಮಂಡ್ಯ 5ನೇ ಸ್ಥಾನ ಅಂದರೆ ಅವರು 98 ಪಾಯಿಂಟ್ ಸಮಥಿಂಗು, ನಮ್ಮದು 97 ಪಾಯಿಂಟ್ ಸಮಥಿಂಗ್. ಇವತ್ತು 19-20ನೇ ಸ್ಥಾನ ಪಡಿತಿದ್ದಂಥ ಮಂಡ್ಯ 5ನೇ ಸ್ಥಾನಕ್ಕೆ ನಾವು ಹೋಗಿದ್ದೀವಿ ಅಂದರೆ ನಿಮ್ಮ ವಿದ್ಯಾರ್ಥಿಗಳ ಅರ್ಹತೆ ಹೆಚ್ಚಿದೆ. ನೀವು ಇನ್ನು ಮುಂದೆ ನೀವು ಸಹ ಉತ್ತರ ಕನ್ನಡದಿಂದ, ದಕ್ಷಿಣ ಕನ್ನಡದಿಂದ, ಉಡುಪಿಯಿಂದ, ಹಾಸನಕ್ಕಿಂತ ನಾವೇ ಮೊದಲನೇ ಸ್ಥಾನ ಬರ್ತೀವಿ ಅನ್ನೋ ಆತ್ಮಸ್ಥೈರ್ಯವನ್ನು ನೀವು ಮಾಡ್ಕೋಬೇಕು. ನೀವು ನಂತರ ನೀವು ನಿಮ್ಮ ಒಂದು ಹೆಮ್ಮೆಯ ಈ ಮಂಡ್ಯ ನೀವು ಈಗ ತೋರಿಸಿದ್ರು ವಿಡಿಯೋದಲ್ಲಿ, ಮಂಡ್ಯ ಅಂದರೆ ಇಂಡಿಯಾ ಅಂತ. ನಮ್ಮ ವೀರಣ್ಣಗೌಡರು, ಸಾವುಕಾರ ಚೆನ್ನೈನವರಿಂದ ಮೊನ್ನೆ ನಮ್ಮನ್ನು ತೀರ್ಕೊಂಡಂಥ SM ಕೃಷ್ಣ, ಮಾದೇಗೌಡರು, ಚೌಡಯ್ಯನವರು ಇವತ್ತು ಈ ಜಿಲ್ಲೆಯನ್ನು ಆಡಳಿತ ಮಾಡಿದ್ದಾರೆ. ಈ ಜಿಲ್ಲೆಗೆ ಒಂದು ಗೌರವವನ್ನು ತಂದಿದ್ದಾರೆ. ಹಾಗಾಗಿ ಇನ್ನು ಮುಂದೆ ನಾನು ಒಂದು ಆಸೆ ಇತ್ತು, ನಮ್ಮ ಸರ್ಕಾರ ಬರೋದು ಖಚಿತ, ಆದರೆ ಮಂಡ್ಯದಲ್ಲಿ ಏನಾದರೂ ಮಾಡಬೇಕು ಅಂದರೆ ನಮ್ಮ ಜೊತೆಯಲ್ಲಿ ನಮ್ಮ ಪಕ್ಷದ ಒಬ್ಬ ಶಾಸಕ ಗೆಲ್ಲಬೇಕು ಅಂತೇಳಿ ನಾನು ಅನೇಕ ನಮ್ಮ ಲೀಡರ್ಗಳ ಜೊತೆ ಪ್ರಸ್ತಾಪ ಮಾಡ್ತಿದ್ದೆ. ಅದೇ ರೀತಿ ಈ ಕ್ಷೇತ್ರ ರವಿಕುಮಾರ್ ಅವ್ರನ್ನ ಗೆಲ್ಲಿಸಿದ್ದು ನನಗೆ ಒಂದು ದೊಡ್ಡ ಶಕ್ತಿ ಆಯಿತು. ಬಹುಶಃ ಈ ಜಿಲ್ಲೆನಲ್ಲಿ ಹೆಡ್ ಕ್ವಾರ್ಟರ್ನಲ್ಲಿ ನಾವೆಲ್ಲೇನೇ ಅಭಿವೃದ್ಧಿ ಮಾಡಿದ್ರು ಮಂಡ್ಯ ಒಂದು ವಿಶೇಷವಾದಂಥ ರೀತಿಯಲ್ಲಿ ಮಾಡಬೇಕು. ಅದನ್ನು ಹಂತವಾಗಿ ಮಾಡಲಿಕ್ಕೆ ಅವಕಾಶ ಆಗ್ತಾ ಇದೆ. ಇಂಥ ಅನೇಕ ಕಾರ್ಯಕ್ರಮಗಳನ್ನ ಮುಂದೆ ರವಿಕುಮಾರ್ ಗಣಿಗ ಅವರು ಈ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾರೆ. ಅದಕ್ಕೆ ಜಿಲ್ಲಾ ಆಡಳಿತ, ನಾನು ನಿರಂತರವಾಗಿ ನಮ್ಮ ದಿನೇಶ್ ಗುಳಿಗೌಡರು ಸಪೋರ್ಟ್ ಮಾಡ್ತೀವಿ. ನಾನು ಮತ್ತೊಂದು KDP ಮೀಟಿಂಗ್ ಇರೋದ್ರಿಂದ ಬಹುಶಃ ಇನ್ನು ರವಿಕುಮಾರರು ಮತ್ತು ನಮ್ಮ ಚಂದನ್ ಶೆಟ್ಟಿ ಕಾರ್ಯಕ್ರಮ ಇದೆ. ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ದಯಮಾಡಿ ನಾನು ನಿರ್ಗಮಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಧನ್ಯವಾದ ಸರ್. ಚಲರಾಯ ಸ್ವಾಮಿ ಸರ್ಗೆ